ಸೊಸೆ ತೋರಿಸಿದ ಅಹಂಕಾರಕ್ಕೆ ಮನೇನೆ ಒಡೆದು ಹೋಯಿತು. ಪ್ರೇಕ್ಷಾ ಬೆಳಗಿನ ಎಲ್ಲ ಕೆಲಸ ಮುಗಿಸಿ ಆರಾಮವಾಗಿ ಮೊಬೈಲ್ ನೋಡುತ್ತಾ ಬೆಡ್ನಲ್ಲಿ ಬಿದ್ದುಕೊಂಡಿರ್ತಾಳೆ. ಹೀಗಿರುವಾಗ ಸಡನ್ ಆಗಿ ಹೊರಗಿನಿಂದ ಯಾರೋ ತನ್ನ ಸ್ಕೂಟಿ ಚಲಾಯಿಸುವ ಶಬ್ದ ಕೇಳಿಸುತ್ತೆ. ಟಪ್ಪನೆ ಎದ್ದುಕೊಂಡು ಹೊರಗೆ ಬಂದು ನೋಡ್ತಾಳೆ ಪ್ರೇಕ್ಷಾ. ಆಗ ಅವಳ ಮೈದುನ ನವೀನ್ ಸ್ಕೂಟಿಯ ಮೇಲೆ ಕೂತಿರ್ತಾನೆ. ಅದನ್ನು ಕಂಡ ಪ್ರೇಕ್ಷಾ ಸಿಟ್ಟಿನಿಂದ ಓಡಿ ಹೋಗಿ ಸ್ಕೂಟಿ ಚಾವಿನ ಕಿತ್ಕೊಂಡು ಜೋರಾಗಿ ಅವನಿಗೆ ಬೈಯಲು ಶುರು ಮಾಡ್ತಾಳೆ. ನೋಡ್ ನವೀನ್, ಈ ಸ್ಕೂಟಿನ ನಮ್ಮಪ್ಪ ನನಗೆ ಮದುವೆಯಲ್ಲಿ ಗಿಫ್ಟ್ ಕೊಟ್ಟಿರೋದು. ಇದೇನು ನಿನ್ನ ಅಣ್ಣನ ಸ್ಕೂಟಿಯಲ್ಲ, ನಿನ್ನಿಷ್ಟ ಬಂದ ಹಾಗೆ ಚಲಾಯಿಸೋಕೆ. ನನ್ನ ಹತ್ರ ಕೇಳದೆ ಚಾವಿನ ಎತ್ತಿಕೊಳ್ಳೋಕೆ ಎಷ್ಟೋ ಧೈರ್ಯ ನಿನಗೆ ಅಂತ ಜೋರಾಗಿ ಕೇಳಿದಾಗ ಅತ್ತಿಗೆಯ ಈ ರೂಪ ಕಂಡು ಹೆದರಿದ ನವೀನ್. ಅದು ಅತ್ತಿಗೆ, ಇವತ್ತು ಕಾಲೇಜ್ಗೆ ಹೊರಡುವಾಗ ಲೇಟ್ ಆಯಿತು. ಸೈಕಲ್ ತುಳಿದುಕೊಂಡು ಹೋದ್ರೆ ಇನ್ನಷ್ಟು ತಡ ಆಗುತ್ತೆ, ಅದಕ್ಕೆ ಚಾವಿ ಎತ್ತಿಕೊಂಡೆ ಅಂದಾಗ ಪ್ರೇಕ್ಷಾ ಮುಖ ಸಿಂಡರಿಸಿಕೊಂಡು, ಇದು ನನ್ನ ಸ್ಕೂಟಿ, ನಿನಗಿದನ್ನು ಮುಟ್ಟುವ ಯೋಗ್ಯತೆ ಕೂಡ ಇಲ್ಲ, ಅಂಥದ್ದರಲ್ಲಿ ಕೂತ್ಕೊಂಡು ಕಾಲೇಜಿಗೆ ಹೋಗ್ತೀಯ. ನಿನಗೆ ಏನಿದ್ರು ಈ ಡಕೋಟಾ ಸೈಕಲೇ ಸರಿ, ಜೀವನ ಪರ್ಯಂತ ಅದನ್ನೇ ತುಳಿತಾ ಇರೋ. ಕೈಯಲ್ಲಿ ಏನೂ ಆಗದಿದ್ರೂ ಶೋಕಿಗೇನು ಕಮ್ಮಿ ಇಲ್ಲ ಅಂತ ವ್ಯಂಗ್ಯವಾಗಿ ಹೇಳಿದಾಗ ಅವಮಾನಗೊಂಡ ನವೀನ್ ನಾಚಿಕೆಯಿಂದ ತಲೆ ತಗ್ಗಿಸಿ ತನ್ನ ಸೈಕಲಲ್ಲಿ ಕಾಲೇಜಿಗೆ ಹೊರಡ್ತಾನೆ. ಪಾಪ, ಕಾಲೇಜ್ಗೆ ಹೋಗುವಾಗ ತಡವಾಗಿ ಲೆಕ್ಚರರ್ ಕೈಯಿಂದ ಬೈಸ್ಕೊಂಡ. ಅದಕ್ಕಿಂತ ಹೆಚ್ಚು ಅತ್ತಿಗೆ ಮಾಡಿದ ಅವಮಾನದಿಂದ ದಿನ ಇಡೀ ಉದಾಸೀನದಿಂದ ಇದ್ದ. ಪ್ರೇಕ್ಷಾಳಿಗೆ ಅವಳ ತವರು ಮನೆಯವರು ಶ್ರೀಮಂತರು ಎಂಬ ಅಹಂಕಾರ ತಲೆಯಲ್ಲಿ ಅಡಗಿತ್ತು. ವರದಕ್ಷಿಣೆ ರೂಪದಲ್ಲಿ ಅವಳ ಅಪ್ಪ ಬೇಡ ಅಂದ್ರೂ ಮನೆಗೆ ಹೊಸ ಹೊಸ ಸಾಮಾನುಗಳನ್ನು ತಂದು ಹಾಕಿದ್ರು. ಈಗ ಈ ಪ್ರೇಕ್ಷಾ ಅದನ್ನು ಅತ್ತೆಗೆ ಮುಟ್ಟಲು ಸಹ ಬಿಡ್ತಾ ಇರಲಿಲ್ಲ. ಹೀಗೆ ಸಮಯ ಸಾಗಿತು. ಪ್ರೇಕ್ಷಾಳಿಗೆ ಎಲ್ಲಿಯ ತನಕ ಅಹಂಕಾರದ ಮದ ಏರಿತು ಅಂದ್ರೆ ಮನೆ ಒಡೆದು ಭಾಗ ಆಗುವ ಮಟ್ಟಕ್ಕೆ ಹೋಯಿತು. ಅದಕ್ಕಾಗಿ ಪಟ್ಟು ಹಿಡಿದು ಕುಳಿತಳು. ಇದರಿಂದ ಮನೆಯ ವಾತಾವರಣವೇ ಹಾಳಾಯಿತು. ಸೊಸೆಯ ಹಠಕ್ಕೆ ಮಣಿದು ಅತ್ತೆ ಮಾವ ಇಷ್ಟ ಇಲ್ಲ ಅಂದರೂ ದುಃಖದಿಂದ ಆಸ್ತಿ ಪಾಲ್ ಮಾಡಿದ್ರು. ಅತ್ತೆ ಮಾವ ಹಾಗೂ ಮೈದುನ ಬೇರೆ ಇದ್ರೆ ಗಂಡ ಹೆಂಡತಿ ಬೇರೆ ಮನೆ ಮಾಡ್ಕೊಂಡ್ರು. ಹೇಗೂ ಕಷ್ಟದಲ್ಲಿ ಆ ಮೂವರ ಜೀವನ ನಡೆಯುತ್ತಾ ಸಾಗಿತು. ಸೊಸೆ ದೂರದಿಂದ ಇವರ ಪರಿಸ್ಥಿತಿ ನೋಡಿ ನಗ್ತಾ ಇದ್ಲು. ಇದರ ನಡುವೆ ನವೀನ್ ಓದು ಮುಗಿಸಿ ಒಳ್ಳೆಯ ಕೆಲಸಕ್ಕೆ ಸೇರ್ಕೊಂಡ. ಅಲ್ಲಿಂದ ಅವರ ಜೀವನ ಬದಲಾಯಿತು. ಒಳ್ಳೆಯ ಸಂಭಾವನೆ ಸಿಗ್ತಾ ಇದ್ದಿದ್ರಿಂದ ಒಂದು ಹೊಸ ಕಾರನ್ನು ತೆಗೆದುಕೊಳ್ಳುತ್ತಾನೆ. ಅದನ್ನು ನೋಡಿ ಪ್ರೇಕ್ಷಾ ಹೊಟ್ಟೆ ಕಿಚ್ಚು ಪಡ್ತಾಳೆ. ಅದಲ್ಲದೆ ನಮಗೂ ಕಾರ್ ತಗೊಳ್ಳುವ ಅಂತ ಪ್ರತಿದಿನ ಗಂಡನಲ್ಲಿ ಜಗಳ ಮಾಡ್ತಾ ಇದ್ಲು. ಆದರೆ ಗಂಡನ ವ್ಯವಹಾರ ಇತ್ತೀಚೆಗೆ ಸರಿಯಾಗಿ ನಡೆಯದ ಕಾರಣ ಅವನಿಗೆ ಮನೆ ನಡೆಸೋದು ಕೂಡ ಕಷ್ಟ ಆಗ್ತಾ ಇತ್ತು. ಆದರೆ ಹೆಂಡತಿಯ ಕಾರ್ ಬೇಕೆನ್ನುವ ಹಂಬಲ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಅದರ ಭಾರನ ಗಂಡನ ಮೇಲೆ ಹೊರಿಸ್ತಾ ಇತ್ತು. ಬಾಯಿ ತೆಗೆದ್ರೆ ಒಂದೇ ಮಾತು, ಕಾರ್ ಕಾರ್. ಅವಳ ಈ ಹಠದಿಂದ ಗಂಡ ಬೇಸತ್ತು ಹೋಗಿದ್ದ. ಮನೆಯಲ್ಲಿ ನೆಮ್ಮದಿ ಶಾಂತಿ ಅನ್ನೋದು ಮಾಯವಾಯಿತು. ದಿನ ಬೆಳಗಾದ್ರೆ ಅದೇ ರಾಗ. ಊಟ ತಿಂಡಿ ಸರಿಯಾಗಿ ಮಾಡಿ ಹಾಕ್ತಾ ಇರಲಿಲ್ಲ. ಇದರಿಂದಾಗಿ ಗಂಡನ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಹೀಗಿರುವಾಗ ಒಂದು ದಿನ ಇದ್ದಕ್ಕಿದ್ದ ಹಾಗೆ ರಾತ್ರಿ 12 ಗಂಟೆಯ ಸಮಯದಲ್ಲಿ ಗಂಡನಿಗೆ ಜೋರಾಗಿ ತಡೆಯಲಾರದ ತಲೆನೋವು ಶುರುವಾಗುತ್ತದೆ. ಇದರಿಂದ ಪ್ರೇಕ್ಷಾ ಗಾಬರಿಗೊಳ್ತಾಳೆ. ಈ ರಾತ್ರಿಯಲ್ಲಿ ಗಂಡನನ್ನು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಎಂದು ಅವಳಿಗೆ ಅರ್ಥವಾಗಲಿಲ್ಲ. ದಿಕ್ಕು ತೋಚದೆ ಅತ್ತೆ ಮಾವನಿಗೆ ಫೋನ್ ಮಾಡ್ತಾಳೆ. ಅಲ್ಲೇ ಪಕ್ಕದಲ್ಲಿ ಇದ್ದ ಅವರು ತಕ್ಷಣ ಮನೆಗೆ ಬರ್ತಾರೆ. ನಂತರ ನವೀನ್ ತನ್ನ ಕಾರಿನಲ್ಲಿ ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ. ಅವನಿಂದಾಗಿ ಆಕೆಯ ಗಂಡನ ಜೀವ ಉಳಿಯಿತು. ಪ್ರೇಕ್ಷಾಳಿಗೆ ನಾಚಿಕೆಯಾಯಿತು. ಅಂದೊಂದು ದಿನ ಕೇವಲ ಸ್ಕೂಟಿಗಾಗಿ ಪಾಪ ಹುಡುಗನಿಗೆ ಎಷ್ಟೆಲ್ಲ ಬೈದ್ಲು. ಇಂದು ಅದೇ ಹುಡುಗ ತನ್ನ ಕಾರಿನಲ್ಲಿ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಣ್ಣನ ಜೀವ ಉಳಿಸಿದ. ಅವಳಿಗೆ ತಾನ್ ಮಾಡಿದ ಕೆಲಸ ನೋಡಿ ತನಗೇ ನಾಚಿಕೆಯಾಯಿತು. ಅಳುತ್ತಾ ಅತ್ತೆ ಮಾವ ಹಾಗೂ ಮೈದುನನಲ್ಲಿ ಕ್ಷಮೆ ಕೇಳ್ತಾಳೆ. ಅಲ್ಲದೆ ಅವರಲ್ಲಿ ನನಗೆ ನಾನು ಎಂಬ ಅಹಂಕಾರ ತುಂಬಾ ಇತ್ತು. ಅದಲ್ಲದೆ ಎಲ್ಲಾನು ನನ್ನದು ಎಂಬ ಅಹಂಕಾರ ಬೇರೆ. ಆದರೆ ಪರಿವಾರ ಅಂದರೆ ನಾನು ನನ್ನದು ಅಲ್ಲ, ನಾವು ನಮ್ಮದು ನಮ್ಮವರು ಎಂಬುದು ಇವತ್ತು ನನಗೆ ಅರ್ಥ ಆಯಿತು. ಕಷ್ಟ ಬಂದಾಗ ನಮ್ಮವರೇ ನಮಗೆ ಆಗೋದು ಅಂತ ತಿಳಿಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇನ್ಮುಂದೆ ಎಲ್ಲರೂ ಒಟ್ಟಾಗಿ ಇರೋಣ. ದಯವಿಟ್ಟು ನಿಮ್ಮ ಜೊತೆ ಇರೋಕೆ ನನಗೊಂದು ಕೊನೆಯ ಅವಕಾಶ ಮಾಡಿಕೊಡಿ ಅಂತ ಕೈ ಮುಗಿದಾಗ ಅತ್ತೆ ಮಾವ ಅವಳ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರು ಕಂಡು ಮಗ ನವೀನ್ನತ್ತ ನೋಡಿದಾಗ ಅವನು ಸಹ ಹಾಗೇ ಆಗಲಿ ಎನ್ನುವಂತೆ ತಲೆಯಾಡಿಸುತ್ತಾನೆ. ಮುಂದೆ ಎಲ್ಲರೂ ಒಟ್ಟಾಗಿ ಸೇರಿ ಬಾಳ್ತಾರೆ. ಅಹಂಕಾರದ ಅಂತ್ಯ ಆದಾಗಲೇ ಪ್ರೇಕ್ಷಾಳಿಗೆ ಸಂಬಂಧದ ಒಲವು ಪ್ರೀತಿ ಕಂಡದ್ದು ಸುಳ್ಳಲ್ಲ. ಈ ಪುಟ್ಟ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.